ಮನೇಲಿ ದೊಡ್ಡವ್ರ ಹತ್ರ ವಾದ ಮಾಡೋಕ್ಕಾಗಲ್ಲ ಅಲ್ವಾ. ಅವ್ರು ಹೇಳ್ತಾರೆ ಇದು ಹೆಲ್ದಿ ಏನು ಚೆನ್ನಾಗೇ ಮಾಡ್ಕೊಬಂದಿನಿ, ನೀನು ಅದರಲ್ಲೆಲ್ಲ ಇನ್ನು ದಪ್ಪ ಆಗ್ಬಿಡಲ್ಲ ಹಂಗೆ ಹಿಂಗೆ. ನಾನು ಅವ್ರಿಗೆ ಸೈನ್ಸ್ನ ಎಕ್ಸ್ಪ್ಲೇನ್ ಮಾಡಲಿ, ಅವ್ರಿಗೆ ಹೇಗೆ ಎಕ್ಸ್ಪ್ಲೇನ್ ಮಾಡಲಿ ಕ್ಯಾಲರಿ ಡಿಫಿಸಿಟ್ ಅಂದರೆ ಏನು ಅಂತ. ಇದನ್ನು ಇಷ್ಟೇ ತಿನ್ನಬೇಕು, ಇದ್ರ ಮೇಲೆ ತಿನ್ನಬಾರ್ದು, ಈ ಟೈಮಲ್ಲಿ ತಿನ್ನಬೇಕು, ಈ ಟೈಮಲ್ಲಿ ತಿನ್ನಬಾರ್ದು ಅನ್ನೋದು ಹೇಗೆ ಎಕ್ಸ್ಪ್ಲೇನ್ ಮಾಡಲಿ. ಟೆಕ್ಸ್ಚರ್ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಓಕೆ, ವೆಲ್ಕಮ್ ಟು ದಕ್ಷಗೌಡ ಚಾನೆಲ್. ನಿಮ್ಮೆಲ್ಲರಿಗೂ ಒಂದು ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಸೊ ಇವತ್ತು ಸೋಮವಾರ ಆ್ಯಂಡ್ ವೆಜ್ ಡೇ ಆ್ಯಂಡ್ ದ ಮೋಸ್ಟ್ ಬ್ಯುಸಿಯೆಸ್ಟ್ ಡೇ ನನಗಂತೂ ವಾರದಲ್ಲಿ. ಆ್ಯಂಡ್ ಅದು ಮೋಸ್ಟ್ ಆಫ್ ದೆಮ್ಗೆ ಸೋಮವಾರ ಅಂದರೆ ಹಾರ್ಟ್ ಅಟ್ಯಾಕ್ ಬರ್ಸೋ ಅಂಥ ವಾರ. ಕರೆಕ್ಟಾ? ಸೇಮ್ ಇವಾಗ ನನಗೂ ನನ್ನ ಮಗಳು ಸ್ಕೂಲು ಆಯಿತಾ, ನೆನ್ನೆ ಎಲ್ಲ ರಿಲ್ಯಾಕ್ಸ್ ಮಾಡಿರ್ತೀವಲ್ಲ, ಇವತ್ತಿಂದ ನನ್ನ ಮಗಳು ಸ್ಕೂಲು, ಆಮೇಲೆ ಪೂಜೆಗಳು, ಆಮೇಲೆ ಅಡುಗೆಗಳು, ಆಮೇಲೆ ಕೆಲಸ, ವರ್ಕ್ ಲೋಡ್ಗಳು ಎಲ್ಲ ಮಂಡೇ ಬೆಳಿಗ್ಗೆ ಅಂದರೆ ಕಾಯ್ತಾ ಕೂತಿರ್ತವೆ. ಸೊ ಅದಷ್ಟು ಓ ಮೈ ಗಾಡ್. ಆದರೆ ಮಂಡೇನ ಸ್ವಲ್ಪ ಸ್ಲೋ ಆಗಿ ಕಾಮಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮಂಡೇ ಹೊತ್ತು ಸ್ವಲ್ಪ ಬೇಗ ಎದ್ದೇಳಬೇಕು. ಬೇಗ ಇದ್ದರೆ ನಮ್ಮ ಲೈಫು ಸ್ವಲ್ಪ ಕಾಮಾಗಿ ಸ್ಟಾರ್ಟ್ ಆಗುತ್ತೆ. ಪಟ ಅಂತ ರಶ್ ಮಾಡೋ ಅವಶ್ಯಕತೆ ಇರೋಲ್ಲ. ಅದಕ್ಕೆ ನೋಡಿ ನನ್ನ ಕಣ್ಣೆಲ್ಲ ಹೆಂಗಾಗಿದೆ, ಎಲ್ಲ ಫುಲ್ ಹಿಂಗೆ ಮುಚ್ಚಿದೆ ಹಿಂಗೆ ಆಯಿತಾ. ಕೆಳಗಡೆ ಡಾರ್ಕ್ ಸರ್ಕಲ್ಲು, ಇದು ರಿಯಲ್ ಡಾರ್ಕ್ ಸರ್ಕಲ್ ಅಲ್ಲ. ನೆನ್ನೆ ರಾತ್ರಿ ಲೇಟಾಗಿ ಮಲ್ಕೊಂಡೆ, 1 ಗಂಟೆಗೆ ಮಲಗಿದೆ, ಇವತ್ತು 5 ಗಂಟೆಗೆ ಆಗಲೇ ಎದ್ದಿದ್ದೀನಿ ಆಯಿತಾ. ಸೊ ಅದಕ್ಕೋಸ್ಕರ ಇನ್ ಕೇಸ್ ನಾನು 5 ಗಂಟೆಗೆ ಎದ್ದೇಳಲಿಲ್ಲ ಅಂದರೆ ನನ್ನ ಪೂರ್ತಿ ಸ್ಕೆಡ್ಯೂಲ್ ಮೇಲೆ ಬೆಳಗ್ಗೆ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ. ಸೊ ಇಟ್ ಈಸ್ ಬೆಟರ್ ನಾನು ಎದ್ಬಿಡೋದೇ ಒಳ್ಳೆಯದು. ಓಕೆನಾ? ಇವತ್ತು ಮಂಡೇ ಆಗಿರೋದ್ರಿಂದ, ವೆಜ್ ಡೇ ಆಗಿರೋದ್ರಿಂದ ಪ್ರೋಟೀನ್ ಗೋಲ್ಸ್ನ ಮೀಟ್ ಮಾಡೋಕ್ಕೆ ನಾನು ಬರೀ ವೆಜ್ ಆಪ್ಷನ್ಸೇ ಯೂಸ್ ಮಾಡಬೇಕು. ಸೊ ವೆಜಿಟೇರಿಯನ್ಸ್ಗೆ ಫುಲ್ ಖುಷಿಯಾಗುತ್ತೆ. ಓಕೆ, ಆ್ಯಂಡ್ ಎಷ್ಟೋ ನಾನ್ ವೆಜಿಟೇರಿಯನ್ಸ್ ನನಗೆ ಗೊತ್ತಿರೋಂಗೆ ಮಂಡೇಸು ವೆಜ್ಜೇ ಇರ್ತಾರೆ, ನಾನ್ ವೆಜ್ ತಿನ್ನಲ್ಲ. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಕಡೆ ಹಾಲು ಕಾಯಿಸ್ತಾ ಇದ್ದೀನಿ, ಇನ್ನೊಂದು ಕಡೆ ಮನೇಲೇ ಪನ್ನೀರ್ ಮಾಡ್ತೀನಿ ಅಲ್ವಾ, ಅದನ್ನು ತೋರಿಸ್ತೀನಿ. ಒಂದ್ಸತಿ ನಾನು ತೋರಿಸಿಲ್ಲ, ಸೊ ಅದನ್ನು ತೋರಿಸ್ಕೊಡ್ತೀನಿ ನಾನು ಯಾವ ಥರ ಪನ್ನೀರ್ ಮಾಡ್ತೀನಿ ಸಿಂಪಲ್ಲಾಗಿ ಅಂತ. ಸೊ ವಿಲ್ ಬಿ ಅ ಸಿಂಪಲ್ ಮಾರ್ನಿಂಗ್ ರೂಟೀನ್. ಮಂಡೇ ಮಾರ್ನಿಂಗ್ ಹರಿ ಬರೀ ರಶ್ ರೂಟೀನ್ ಅಲಾಂಗ್ ವಿತ್ ನನ್ನ ಹೆಲ್ತ್ನ ಹೇಗೆ ಮೇಂಟೈನ್ ಮಾಡ್ತೀನಿ ಅಂತ, ವಿತೌಟ್ ಮಿಸ್ಸಿಂಗ್ ಆನ್ ಮೈ ವರ್ಕೌಟ್, ವಿತೌಟ್ ಮಿಸ್ಸಿಂಗ್ ಆನ್ ಮೈ ಫುಡ್. ದಿಸ್ ಇಸ್ ಫಾರ್ ಮನೆಯಲ್ಲಿರೋ ಎಲ್ಲರಿಗೂ ಹಾಲು ಕುಡಿಯೋಕ್ಕೆ, ಟೀ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ನಾನು ಸಪ್ರೇಟಾಗಿ 3 ಲೀಟ್ರ್ ಹಾಲು ತರಿಸ್ಬಿಡ್ತೀನಿ. ಸೊ ನಾನು ಸಪ್ರೇಟಾಗಿ 3 ಲೀಟ್ರು ಹಾಲು ತರಿಸೋದು ಯಾಕೆ ಅಂತ ಹೇಳಿದ್ರೆ, 1 ಲೀಟ್ರು ಹಾಲು ನನಗೆ ಕರೆಕ್ಟಾಗಿ ಪನ್ನೀರ್ ಆಗುತ್ತೆ, ಇನ್ನೊಂದು ಲೀಟ್ರು ಹಾಲು ಬ್ಯಾಕಪ್ಪಲ್ಲಿರುತ್ತೆ, ಇನ್ನೊಂದು ಲೀಟ್ರು ಹಾಲಲ್ಲಿ ನಾವು ಮನೆಯವರೆಲ್ಲ ಹಾಲು, ಕಾಫಿ, ಟೀ ಅದಕ್ಕಂತ ನಡೆಯುತ್ತೆ. ಓಕೆನಾ? ಸೊ 1 ಲೀಟ್ರ್ ಫುಲ್ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು ಪನ್ನೀರ್ಗೆ ಅಂತ. ಪನ್ನೀರ್ನ ನಾನು ಸಖತ್ತು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಮಾಡೋದು. ನಾನು ತುಂಬಾ ಕಾಂಪ್ಲಿಕೇಟೆಡ್ ಫಾರ್ಮಲ್ಲಿ ಈ ಮಸ್ಲಿನ್ ಕ್ಲಾತು ಅದು ಇದು ಎಲ್ಲ ಏನೂ ಹಾಕಿ ಯೂಸ್ ಮಾಡಲ್ಲ. ನಾನು ಸಿಂಪಲ್ಲಾಗಿ ಒಂದು ಕಾಫಿ ಫಿಲ್ಟ್ರ್ ಬರುತ್ತಲ್ಲ, ನನ್ನ ದೊಡ್ಡದಿದೆ ಆಯಿತಾ, ಪ್ಲ್ಯಾಸ್ಟಿಕ್ಕಲ್ಲಿ ಅಂದರೆ ಎಡ್ಜಸ್ ಎಲ್ಲ ಪ್ಲ್ಯಾಸ್ಟಿಕ್ದು, ಆಲ್ಮೋಸ್ಟ್ ಅದು ಮುರಿದೋಗ್ತಾ ಇದೆ ಬಿಕಾಸ್ ಆಫ್ ಪನ್ನೀರ್ ಪ್ರೆಸ್ ಮಾಡಿ. ಸೊ ಇವಾಗ ನಾನು ಏನು ಮಾಡಿದ್ದೀನಿ, ಆರ್ಡರ್ ಹಾಕಿದ್ದೀನಿ, ಪನ್ನೀರ್ ಮೇಕರ್ ಒಂದು ಬರುತ್ತೆ. ಓಕೆನಾ? ಅದೊಂದು ಆರ್ಡ್ರಿಗೆ ಹಾಕಿದ್ದೀನಿ, ಅದು ಇನ್ನೊಂದು 2 ದಿನದಲ್ಲಿ ಬರುತ್ತೆ. ಅದು ಬಂದಮೇಲೆ ಅದರೊಳಗೆ ಒಂದು ಸತಿ ತೋರಿಸ್ತೀನಿ. ಆ್ಯಸ್ ಆಫ್ ನಾವು ಈಗ ಮುರಿದೋಗಿರೋ ಫಿಲ್ಟ್ರಲ್ಲೇ ತೋರಿಸ್ತೀನಿ, ಬಿಕಾಸ್ ನನ್ನ ಹತ್ರ ಅದೊಂದೇ ಇರೋದು. ಆ್ಯಂಡ್ ಬೇರೆ ಇನ್ನೊಂದು ಫಿಲ್ಟರ್ ಚೆನ್ನಾಗಿರೋದಿದೆ ನನ್ನ ಹತ್ರ, ಬಟ್ ಅದು ಪನ್ನೀರ್ ಮಾಡೋಕ್ಕೆ ಯೂಸ್ ಆಗೋಲ್ಲ, ಬಿಕಾಸ್ ಅದರದ್ದು ಹೋಲ್ಸ್ ದೊಡ್ಡದು. ಓಕೆ, ಸೊ ನನ್ನ ಸದ್ಯಕ್ಕಿರೋ ಫಿಲ್ಟರಲ್ಲಿ ಅದೊಂದೇ ಪರ್ಫೆಕ್ಟ್ ಫಿಲ್ಟರು. ಆ್ಯಂಡ್ ಅದರಲ್ಲಿ ಹೋಲ್ಸ್ ತುಂಬ ಸಣ್ಣದಿರೋದ್ರಿಂದ ನಾನು ಪನ್ನೀರ್ನ ಹೋಲ್ಡ್ ಮಾಡುತ್ತೆ. ನಾನು ಪ್ರೆಸ್ ಮಾಡಿದ್ರೆ ಪನ್ನೀರ್ ಕೆಳಗೆ ಬರೋಲ್ಲ, ಬರೀ ನೀರು ಮಾತ್ರ ಕೆಳಗೆ ಬರುತ್ತೆ. ಸೊ ಇದನ್ನು ಹಾಲಿದಲ್ಲ, ಹಾಲನ್ನ ಇವಾಗ ಬಾಯ್ಲ್ಗೆ ಇಟ್ಕೋಬೇಕು. ಓಕೆ, ಒಂದು ಕಡೆ ಹಾಲು ಬಾಯ್ಲ್ ಆಗ್ತಾಯಿದೆ, ಇನ್ನೊಂದು ಕಡೆ ನಾನು ಟೀಗೆ ಇಡ್ತಾಯಿದ್ದೀನಿ. ನಾನು ಟೀಗೆ ಈ ಹಾಲಲ್ಲೇ ಒಂದು ಸ್ವಲ್ಪ ಎತ್ಕೊಂಡ್ರೆ ಏನಾಗಲ್ಲ. ಒಂದು ಗ್ಲಾಸು ನಮ್ಮ ಅತ್ತೆ ಮನೆಗೆ ಬಂದಿದ್ದಾರೆ. ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪನ ಅಕ್ಕ, ನಮ್ಮ ತಂದೆಯವರ ಅಕ್ಕ ಆಯಿತಾ. ಸೊ ಬರಬೇಕಾದ್ರೆ ಒಂದು ಮಣ ತಿಂಡಿಗಳು ಮಾಡ್ಕೊಂಡು ತಂದಿದ್ದಾರೆ ನನಗೆ ಆಯಿತಾ. ಇಲ್ಲಿ ಕುತ್ಕೊಂಡು ಕೋಡ್ಬಳೆ, ನನ್ನ ಡಯಟ್ ಹಾಳು ಮಾಡೋಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನ ಮಾಡ್ಕೊಬಂದವ್ರೆ. ಆದರೆ ಏನು ಗೊತ್ತಾ, ಅವ್ರ ಹತ್ರ ನಾನು ವಾದ ಮಾಡಿ ಗೆಲ್ಲಕ್ಕಾಗಲ್ಲ. ಮನೇಲಿ ದೊಡ್ಡವ್ರ ಹತ್ರ ವಾದ ಮಾಡೋಕ್ಕಾಗಲ್ಲ ಅಲ್ವಾ. ಅವ್ರು ಹೇಳ್ತಾರೆ ಇದು ಹೆಲ್ದಿ ಏನು ಚೆನ್ನಾಗೇ ಮಾಡ್ಕೊಬಂದಿನಿ, ನೀನು ಅದರಲ್ಲೆಲ್ಲ ಇನ್ನು ದಪ್ಪ ಆಗ್ಬಿಡಲ್ಲ ಹಂಗೆ ಹಿಂಗೆ. ನಾನು ಅವ್ರಿಗೆ ಹೇಗೆ
ಅವ್ರಿಗೆ ಸೈನ್ಸ್ನ ಎಕ್ಸ್ಪ್ಲೇನ್ ಮಾಡಲಿ, ಅವ್ರಿಗೆ ಹೇಗೆ ಎಕ್ಸ್ಪ್ಲೇನ್ ಮಾಡಲಿ ಕ್ಯಾಲರಿ ಡಿಫಿಸಿಟ್ ಅಂದರೆ ಏನು ಅಂತ. ಅದು ಹೆಲ್ದಿನೇ, ಮನೇಲಿ ಮಾಡ್ಕೊಂಡು ಬಂದಿರೋದಕ್ಕೆ ಈಕ್ವಲೆಂಟಾಗಿ ಏನೂ ಇರೋಲ್ಲ, ಅದಂತೂ ಒಪ್ಕೋತೀನಿ. ಆ್ಯಂಡ್ ಅದಂತೂ ಅಷ್ಟು ಟೇಸ್ಟಿಯಾಗಿ ಟೆಂಪ್ಟಿಂಗ್ ಆಗಿದೆ, ಆಯಿತಾ. ಬಟ್ ಆದರೆ ನಾನು ಹೇಗೆ ಎಕ್ಸ್ಪ್ಲೇನ್ ಮಾಡಲಿ ನಿಮಗೆ, ನಾನು ಇದನ್ನು ಇಷ್ಟೇ ತಿನ್ನಬೇಕು, ಇದ್ರ ಮೇಲೆ ತಿನ್ನಬಾರ್ದು, ಈ ಟೈಮಲ್ಲಿ ತಿನ್ನಬೇಕು, ಈ ಟೈಮಲ್ಲಿ ತಿನ್ನಬಾರ್ದು ಅನ್ನೋದು ಹೇಗೆ ಎಕ್ಸ್ಪ್ಲೇನ್ ಮಾಡಲಿ? ಅದಕ್ಕೆ ನಾನು ಅನ್ಸಲ್ತೀನಿ, ನೀವು ಹೇಳೋದೇ ಕರೆಕ್ಟು. ತುಂಬ ಹೆಲ್ದಿಯಾಗಿದೆ, ನಾನು ಸಣ್ಣ ಆಗ್ತೀನಿ ಅಂತ ತಿಂತೀನಿ, ತಲೆ ಕೆಡ್ಸ್ಕೊಂಬಿಡಿ ಅಂತ ತಿನ್ಕೊಬಿಡ್ತೀನಿ. ನನಗೂ ಆಸೆ ಜಾಸ್ತಿ, ತಡ್ಕೊಳಕ್ಕಾಗಲ್ಲ, ತಿನ್ಕೊಬಿಡ್ತೀನಿ. ಕೋಡ್ಬಳೆ ಅಷ್ಟೇ ಅಲ್ಲ, ಇನ್ನೇನೋ ಕೊಟ್ಟವ್ರು ತೋರಿಸ್ತೀನಿ. ಹೋಮ್ ಮೇಡ್ ಪುರಂ ಪೋಳಿ, ಆಯಿತಾ. ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಚೂರು ಎಣ್ಣೆ ಈರಿಲ್ಲ, ಅದು ಹೆಂಗೋ ಹಂಗೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಂಗೆ ಮೋಸ್ಟ್ಲಿ ಅವ್ರಿಂದನೇ ಜೀನ್ಸ್ ಬಂದಿರೋದು, ಈ ಅಡುಗೆ ಮೇಲೆಲ್ಲ ಪ್ಯಾಷನ್ ಅದು ಇದು ಅಂತ. ನಂಗೆ ಆ್ಯಕ್ಚುಲಿ ಅಡುಗೆ ಮೇಲೆ ಪ್ಯಾಷನ್ ಅನ್ನೋಕ್ಕಿಂತ ಐ ವಿಲ್ ಫೈಂಡ್ ಅ ಕ್ವಿಕ್ ವೇ ಟು ಕುಕ್ ಅಷ್ಟೇ. ಇದಂತೂ ರಾತ್ರಿ ಒಂದಷ್ಟು ತಿನ್ನ ಡಯಟ್ ಬಗ್ಗೆ ಯೋಚನೆ ಮಾಡಿಲ್ಲ, ಒಂದಷ್ಟು ತಿನ್ಕೊಂಬಿಟ್ನಾ ಪುನಃ ಇದು ನನಗೆ ಎತ್ತಿಡ್ಬೇಕಾರೆ ಬೆಳಗ್ಗೆ ಅಲ್ಲಿ ಕಮ್ ಬ್ಯಾಕ್ ಟು ಯು ತಿನ್ಕೋತೀನಿ ಅಂತ. ಸೊ ನಂಗಂತೂ ಮಾಡೋಕ್ಕೆ ಬರೋಲ್ಲ ಇವೆಲ್ಲ, ಇಷ್ಟೊಂದೆಲ್ಲ ಪೇಷನ್ಸು ಇಲ್ಲ. ಇದನ್ನು ಒತ್ತಿ ಕರ್ದು ಎಷ್ಟೋ ವರ್ಷ ಆಗಿತ್ತು ಇವೆಲ್ಲ ತಿಂದು. ನಾನು ಯೂಶ್ವಲಾಗಿ ಕೋಡ್ಬಳೆ, ಚಕ್ಲಿ ಇದೆಲ್ಲ ನಾನು ಅಂಗಡಿಲಿ ತೊಗೊಳ್ಳಲ್ಲ, ಮನೇಲಿ ಮಾಡಿರೋರು ಮಾತ್ರ ನಾನು ತಿನ್ನೋದು. ಆ್ಯಂಡ್ ನಮ್ಮ ಅತ್ತೆಗೆ ಅಂದರೆ ನಮ್ಮ ಅತ್ತೆ ಗೊತ್ತಲ್ಲ, ಅವರಿಗೆ ಇವೆಲ್ಲ ಮಾಡೋಕ್ಕೆ ಬರೋಲ್ಲ, ನನಗೆ ಮಾಡೋ ಪೇಷನ್ಸ್ ಇಲ್ಲ, ಅದಕ್ಕೆ ಕಲ್ತ್ಕೊಳ್ಳೋಕ್ಕೂ ಹೋಗಿಲ್ಲ. ಸೊ ಇದನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದೆ, ಎಷ್ಟೋ ವರ್ಷದಿಂದ ತಿಂದಿರಲಿಲ್ಲ. ಅಂದ್ಕೊಂಡಿದ್ದೆ ಮನೇಲಿ ಈ ಥರ ಯಾರು ಮಾಡಿಕೊಟ್ರೆ ತಿನ್ನಬೇಕು ಅಂತ ಆಸೆ ಇತ್ತು. ಅದು ಹೆಂಗೆ ನಮ್ಮ ಅತ್ತೆ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ, ಎಷ್ಟೋ ವಿಷಯದಲ್ಲಿ ನಾನು ಏನೂ ಹೇಳ್ಕೊಳ್ಳಲ್ಲ ಅವ್ರ ಹತ್ರ, ಆದರೂ ಅವ್ರಿಗೆ ಗೊತ್ತಾಗುತ್ತೆ ನಂಗೆ ಏನು ಬೇಕು ಏನು ಬೇಡ ಅಂತ. ಸೊ ನನಗೆ ಗೊತ್ತು ನಿಂಗೆ ಇದೆಲ್ಲ ಇಷ್ಟ, ನಿಂಗೆ ಬೇಕು ಅಂತ ಅಂದ್ಬಿಟ್ಟು ಪಾಪ ಅವ್ರ ಕೈಲಿ ಆಗಲ್ಲ ಅಂದರೂ ಮಾಡಿ ತಂದ್ಕೊಟ್ಟಿದ್ದಾರೆ. ಸೋ ಗುಡ್. ಇನ್ನು ತಿಂತಾರೆ ಟೇಸ್ಟ್ಗೆ ಅವ್ರು ಹೇಳೋದಲ್ಲ, ನೀವು ಹೇಳೋದೇ ಕರೆಕ್ಟು. ಡಯಟ್ ಬಗ್ಗೆ ನೀವು ಹೇಳೋದೇ ಕರೆಕ್ಟ್, ತಿಂದರೆ ದಪ್ಪ ಆಗಲ್ಲ ಅಂತ ನಾನೇ ಅನ್ಬೇಕು ಅಂತ ಅನಿಸುತ್ತೆ. ಬಿಕಾಸ್ ಅಷ್ಟು ಚೆನ್ನಾಗಿದೆ. ಡೋಂಟ್ ಟೆಲ್ ಮಿ ಬಟ್ಟೆಗಾಯ್ತು ಅಂತ. ಇದನ್ನು ತೋರಿಸ್ಬೇಕು ನಾನು. ಅಗೇನ್ ಈ ರೆಸಿಪಿನೂ ನನಗೆ ಗೊತ್ತಿಲ್ಲ. ದಿಸ್ ಇಸ್ ಪ್ರಾನ್ ಪಿಕ್ಕಲ್, ಆಯಿತಾ. ಟೇಸ್ಟ್ ಮಾಡೋಕ್ಕಾಗಲ್ಲ, ಇವತ್ತು ಮಂಡೇ. ಟೇಸ್ಟ್ ಮಾತ್ರ ನೆನ್ನೆ ತಿಂದೆ. ಐ ಆಮ್ ನಾಟ್ ಸಮ್ವನ್ ಹೂ ಲೈಕ್ಸ್ ಪ್ರಾನ್, ನಂಗೆ ಒಂಚೂರು ಇಷ್ಟ ಇಲ್ಲ. ಬಟ್ ಇದನ್ನು ತಿಂದಿದ್ದು ವಾವ್ ಅನಿಸ್ಬಿಡ್ತು. ಪ್ರಾಬಬ್ಲಿ ನೆಕ್ಸ್ಟ್ ಟೈಮಿಂದ ಐ ಆಪ್ಟ್ ಫಾರ್ ಪ್ರಾನ್. ಮೋಸ್ಟ್ಲಿ ನಾನು ಬೇರೆ ಕಡೆ ಎಲ್ಲ ಅಂಗಡಿಗೆಲ್ಲ ಹೋದಾಗ ಐ ವಿಲ್ ಟ್ರೈ ಆ್ಯಂಡ್ ಬೈ, ಅಟ್ಲೀಸ್ಟ್ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಚೆಕ್ ಮಾಡೋಕ್ಕೆ. ಈ ಸತಿ ನಾನು ಅದು ಮಾಡ್ತಾ ಇಲ್ಲ. ನನ್ನ ಹಸ್ಬೆಂಡ್ ಪಾಪ ತೊಗೊಂಡು ಕೇಳೋರು, ತಿನ್ನೆ ಟೇಸ್ಟಾರು ನೋಡೆ ಅನ್ನೋರು. ನಾನೇ ಇದೆಲ್ಲ ಯಾರು ತಿಂತಾರೆ ಅಂತ ನಾನು ಆ ಥರ. ಬಿಕಾಸ್ ಐ ಥಿಂಕ್ ನಾನು ಯಾವಾಗಲೂ ಚಿಕ್ಕಳಿದ್ದಾಗ ಏನೋ ಯಾವುದೋ ಬೇರೆ ಕಡೆ ತಿಂದ್ಬಿಟ್ಟು ಚೆನ್ನಾಗಿಲ್ದಿರೋ ಥರ ಫೀಲ್ ಆಗಿತ್ತು ಏನೋ. ಚಿಕ್ಕ ವಯಸ್ಸಿಂದ ನನಗೆ ಪ್ರಾನ್ ಕಂಡ್ರಾಗ್ತಾ ಇರಲಿಲ್ಲ. ಬಟ್ ಇದು ಟೇಸ್ಟ್ ಮಾಡಿಬಿಟ್ಟು ವಾವ್ ಅನಿಸ್ಬಿಡ್ತು. ಓಕೆ, ಸೊ ನೆನ್ನೆ ಸ್ವಲ್ಪ ಡಯಟ್ ಎಲ್ಲ ಪಕ್ಕದ ಮನೆಗೆ ಹೋಗ್ಬಿಟ್ಟಿದೆ, ಇವತ್ತು ವಾಪಸ್ ಕರ್ಕೊಬರೋಣ. ಇದು ಕಟ್ಟಾಗಿರೋ ಪಪಾಯ. ಓಕೆ, ಸೊ ಇದು ಕಟ್ ಮಾಡಿಟ್ಟಿರೋ ಪಪಾಯ. ನಿನ್ನೆ ಸ್ವಲ್ಪ ಸಂಜೆ ಮೇಲೆ ಫ್ರೀ ಇದೆ ಅಲ್ವಾ, ಸಂಡೇ ಯೂಶ್ವಲಿ ರಾತ್ರಿ ಹೊತ್ತು ಫ್ರೀ ಇರ್ತೀನಿ, ಓಕೆನಾ. ಆವಾಗ ಕೂತ್ಕೊಂಡು ಎಲ್ಲ ನಾನು ನಮ್ಮ ಅತ್ತೆ ಸೇರ್ಕೊಂಡು ಕಟ್ ಮಾಡಿ ಪಿಚಪ್ ಮಾಡೋಕ್ಕಿದೆ. ಇದನ್ನು ಒಂದು ಬೌಲ್ ತಿಂತೀನಿ. ಇದು ತಿಂದ್ಬಿಟ್ಟು ನಾನು ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈಗ ನೋಡಿ ಹಾಲು ಕಾದಿದೆ, ಪನ್ನೀರ್ ತೋರಿಸ್ತೀನಿ. ಹಾಲು ಹಿಂಗೆ ಉಕ್ಕು ಬರೋ ತನಕ ಕಾಯಬೇಕು. ಇಲ್ಲಿ ಇವಾಗ ಆಫ್ ಮಾಡಿಬಿಡ್ತಾ ಇದ್ದೀನಿ ನೋಡಿ. ಓಕೆ, ಸೊ ಇವಾಗ ಆಫ್ ಮಾಡಿದ್ಮೇಲೆ ಬಿಸಿನೇ ಇರಬೇಕಾದ್ರೆ ನಾನು ಹಿಂಗೆ ಸ್ಲೋ ಆಗಿ ವೆನಿಗರ್ನ ಸೇರಿಸ್ಕೊಂಡು ಬರ್ತೀನಿ. ನಾನು ವೆನಿಗರ್ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಮೊಸರು ಅಥವಾ ಲೆಮನ್ನನ್ನು ಕೂಡ ಸೇರಿಸ್ಕೊಬೋದು. ನನಗೆ ವೆನಿಗರ್ ಸಖತ್ ಈಸಿ ಅನಿಸುತ್ತೆ, ಬೇಗ ಒಡೆದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ವೆನಿಗರ್ ಸೇರಿಸ್ಕೊತೀನಿ. ನೀವು ಬೇಕಾದ್ರೆ ಮೊಸರು ಅಥವಾ ಲೆಮನ್ನು ಸೇರಿಸ್ಕೊಬೋದು. ಇಲ್ಲಿ ನೋಡಿ, ಹಿಂಗೆ ವೆನಿಗರ್ ಹಾಕಿದ ತಕ್ಷಣ ಒಂದು ಬ್ಯಾಚ್ ಹಿಂಗಾಯಿತು. ನೆಕ್ಸ್ಟ್ ರೌಂಡ್ ಆಫ್ ವೆನಿಗರ್ ಹಾಕ್ತೀನಿ. ಹತ್ತತ್ರ 3 ಕ್ಯಾಪ್ಸ್ ಅಟ್ಲೀಸ್ಟು ನಮಗೆ ವೆನಿಗರ್ ಬೇಕಾಗುತ್ತೆ. ಸೊ ಸೆಕೆಂಡ್ ರೌಂಡು. ಓಕೆ, ನೋಡ್ತಾ ಇರಿ ಹೆಂಗೆ ಹಾಲು ಒಡೆಯುತ್ತೆ ಅಂತ. ಓಕೆ, ಮಿಕ್ಸ್ ಮಾಡಬೇಕು, ಸುಮ್ಮನೆ ಹಾಗೆ ಹಾಕ್ಬಿಡೋಕ್ಕಾಗಲ್ಲ, ಮಿಕ್ಸ್ ಮಾಡಬೇಕು. ಆ್ಯಂಡ್ ನೌ ಇಟ್ ವಿಲ್ ಬಿ ಮೈ ಥರ್ಡ್ ರೌಂಡ್. ನಾನು ಥರ್ಡ್ ರೌಂಡಲ್ಲಿ ಒಂಚೂರು ಕಮ್ಮಿ ತೊಗೊಂಡಿದ್ದೀನಿ. ಐಮ್ ಜಸ್ಟ್ ಚೆಕ್ಕಿಂಗ್ ಅದರಲ್ಲೇ ಆಗೋಗುತ್ತಾ ಸಾಕಾಗುತ್ತಾ ಅಂತ. ನೋಡಿ ಆಗೋಯಿತು. ಸಿ, ಆದರೆ ಪೂರ್ತಿ ಈ ವಾಟರ್ ಏನಿದೆ ಹಿಂಗೆ ಪೂರ್ತಿ ಗ್ರೀನ್ ಬರಬೇಕು, ಒಂದು ಚೂರು ಹಾಲಂಶ ಇರಬಾರ್ದು. ಸಿ,
ಆ್ಯಕ್ಚುಲಿ ಈ ವಾಟರ್ ಇಸ್ ಕಾಲ್ಡ್ ವೇ ವಾಟರ್. ಇದು ತುಂಬ ನ್ಯೂಟ್ರಿಷಿಯಸ್ ಇರುತ್ತೆ. ಎಸೆಯೋಕ್ಕೆ ಹೋಗ್ಬೇಡಿ. ಚಪಾತಿ, ದೋಸೆ ಹಿಟ್ಟು ಏನಕ್ಕಾದ್ರೂ ಸರಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ಹೇಳಿಲ್ವಾ, ಏನಂದರೆ ಏನೂ ಕೆಲಸ ಇಲ್ಲ ಇದರಲ್ಲಿ. ಕಾಣಿಸ್ತಾ? ಅಷ್ಟೇ. ಈಗ ನೋಡಿ ನಮ್ಮ ಪನ್ನೀರ್ ಹೆಂಗಿದೆ. ವಾವ್. ನನ್ನ ಪಾತ್ರೆಯನ್ನು ಇಗ್ನೋರ್ ಮಾಡಿ ಪಾಪ ಹಾಲನ್ನು ಚೆಲ್ಲಿ ಇವಾಗ ಸೀದೋಗಿರಬೇಕು. ಇಟ್ ಈಸ್ ಓಕೆ. ಈಗ ಇದನ್ನು ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಾನು ಆವಾಗಲೇ ಹೇಳಿದ್ನಲ್ಲ, ಈ ಫಿಲ್ಟರ್ ಇದರಲ್ಲಿ ಡಬಲ್ ಲೇಯರ್ ಇದೆ, ಡಬಲ್ ಕ್ಲಾತ್ ಇದೆ. ಓಕೆ, ಸೊ ಅದು ನಂಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಇದು ಮುರಿದೋದ್ರೂ ಇದನ್ನೇ ಇಟ್ಕೊಂಡಿದ್ದೀನಿ. ನಂಗೆ ಕರೆಕ್ಟಾಗಿರೋದೊಂದು ಸಿಕ್ಕ ತನಕ. ಅದೆಲ್ಲಿಂದೂ ತುಂಬ ವರ್ಷದಿಂದ ನಮ್ಮ ಮನೇಲಿತ್ತು, ಏನಕ್ಕೂ ಯೂಸ್ ಮಾಡ್ತಾ ಇರಲಿಲ್ಲ. ಪನ್ನೀರ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ಈ ಥರ ಯಾವುದೂ ಸಿಗ್ತಾಯಿಲ್ಲ ನನಗೆ. ಇದು ಯೂಶ್ವಲಾಗಿ ಲೋಕಲ್ ಶಾಪ್ಸಲ್ಲಿ ಎಲ್ಲರೂ ಸಿಕ್ಕತ್ತೆ, ಎಲ್ಲಿ ಹುಡ್ಕೋದು ಈಗ ಸದ್ಯಕ್ಕೆ ಸಿಗ್ತಾಯಿಲ್ಲ. ಎಲ್ಲ ದಪ್ಪ ಫಿಲ್ಟರ ಸಿಗ್ತಾ ಇರೋದು. ಈ ಪನ್ನೀರ್ನ ಬೇಕಾದ್ರೆ ಹೋಗ್ಬಿಟ್ಟು ವಾಶ್ ಮಾಡಿಕೊಂಡು ಬರ್ಬೋದು. ಓಕೆನಾ, ನಾನು ಇವಾಗ ಏನು ವಾಶ್ ಮಾಡಲ್ಲ, ನಾನು ಹಂಗೆ ಡೈರೆಕ್ಟಾಗಿ ಯೂಸ್ ಮಾಡ್ತೀನಿ. ನನ್ನ ಹತ್ರ ಈ ಆಲೂಗೆಡ್ಡೆ ಸ್ಮ್ಯಾಶರ್ ಇದೆಯಲ್ಲ, ಅದನ್ನು ಯೂಸ್ ಮಾಡ್ಕೋತೀನಿ. ಬರೋ ನೀರೆಲ್ಲ ತೆಗಿತೀನಿ. ಯೂಶ್ವಲಾಗಿ ಇದನ್ನು ಟೈಟಾಗಿ ಪ್ರೆಸ್ ಮಾಡಿ ಮಸ್ಲಿನ್ ಕ್ಲಾತಲ್ಲಿ ನೀರು ತೆಗಿತಾರೆ. ಇದು ಜುಗಾಡ್ ವೇ ಆಫ್ ಮೇಕಿಂಗ್ ಪನ್ನೀರ್ ಅಷ್ಟೇ. ಓಕೆ, ನಾ ಮಸ್ಲಿನ್ ಕ್ಲಾತ್ ನಾನು ಯಾಕೆ ಯೂಸ್ ಮಾಡಲ್ಲ ಅಂದರೆ ಅದು ಕ್ಲೀನಿಂಗ್ ಪ್ರೊಸೆಸ್ ಸ್ವಲ್ಪ ತಲೆನೋವು ನನಗೆ. ಆ್ಯಂಡ್ ನಾನು ಯಾವಾಗಲೂ ಇರೋ ಹರಿಬರಿಯಲ್ಲಿ ಮುರಿತು ಮಸ್ಲಿನ್ ಕ್ಲಾತ್ ಯೂಸ್ ಮಾಡಿಕೊಂಡು ನಾನು ಅದನ್ನು ಒಕ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಇವಾಗ ಪನ್ನೀರ್ ಮೇಕರೇ ಇದೆ, ಹೇಳಿದ್ನಲ್ಲ ಆರ್ಡರ್ ಹಾಕಿದ್ದೀನಿ ಅಂತ. ಸೊ ಅದು ಬಂದ ತಕ್ಷಣ ನನಗೆ ಅದನ್ನೇ ಹಾಕ್ಬಿಟ್ರು ಈಸಿ ಆಗುತ್ತೆ. ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇದನ್ನ ಹಿಂಗೆ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಏನಾದ್ರು ಒಂದು ಭಾರದ ಐಟಮ್ನ ಇಡಬೇಕು. ಓಕೆ, ಇದನ್ನು ಇದಾಕಿಟ್ಟಿದ್ದೀನಲ್ಲ, ತೂಕ ಹಾಕಿಟ್ಟಿದ್ದೀನಲ್ಲ, ಅದು ಒಂದು ಎಷ್ಟು ತನಕ ಇರುತ್ತೆ ಅಂದರೆ, ನೀವು ಹೋಗಿ ವರ್ಕೌಟ್ ಮಾಡಿ ಅಂದರೆ ಆ್ಯಕ್ಚುಲಿ 10 ಮಿನಿಟ್ಸ್ ಮೇಲೆ ಬೇಕಾಗಿಲ್ಲ. ಓಕೆನಾ, ಟು ಬಿ ಫ್ರ್ಯಾಂಕ್, ಕರೆಕ್ಟಾಗಿ ಅಂದರೆ ಅರ್ಜೆಂಟಲ್ಲಿ ಬೇಕಾದ್ರೆ 10 ಮಿನಿಟ್ಸ್ ಮೇಲೆ ಇದನ್ನು ಹಿಂಗೆ ಮುಚ್ಚಿಡೋ ಅವಶ್ಯಕತೆನೇ ಇಲ್ಲ. ಎಷ್ಟೊಂದು ಸತಿ ನಾನು ಬಿಸಿದು ಹಂಗೆ ಯೂಸ್ ಮಾಡಿ ಕಟ್ ಮಾಡಿ ಹಾಕಿರೋದು ಉಂಟು. ಓಕೆನಾ, ಬಟ್ ಸ್ಟಿಫಾಗಿ ಅಂದರೆ ಕುತ್ಕೊಬೇಕು ಪನ್ನೀರ್ ಥರ ಅಂದರೆ ಒಂದು 10 ನಿಮಿಷ ಹಿಂಗೆ ಬಿಡಿ ಸಾಕು. ಒಳ್ಳೆ ಇಡ್ಲಿ ಬಂದಂಗೆ ಬರುತ್ತೆ. ಇಡ್ಲಿ ಬಂದಂಗೆ ಬರುತ್ತೆ. ಅದೇ ಕೆಳಗಡೆ ಫಿಲ್ಟರ್ ಇರುತ್ತಲ್ಲ, ಅದ್ರ ಶೇಪಿಗೆ ಬಂದು ಕುತ್ಕೊಂಡಿರುತ್ತೆ. ನಾನು ಈ ವೇ ವಾಟರ್ನ ಒಂಚೂರು ಆರಿದ್ಮೇಲೆ ಸ್ಟೋರ್ ಮಾಡಿ ಎತ್ತಿಟ್ಕೋತೀನಿ. ಅಟ್ಲೀಸ್ಟ್ ಒಂದು ವಾರ 15 ದಿನ ತನಕ ಅದು ಬರುತ್ತೆ, ಏನೂ ಆಗಲ್ಲ. ಓಕೆನಾ, ಫ್ರಿಜ್ಜಲ್ಲಿಟ್ಟರೆ ಫ್ರಿಜ್ ಚೆನ್ನಾಗಿರಬೇಕು. ಇಲ್ಲ ಅಂತ ಹೇಳಿದ್ರೆ 3 ದಿನಕ್ಕೆ ಅದನ್ನು ಖಾಲಿ ಮಾಡಬೇಕು, ಎಸಿಬೇಕು. ಅದೊಂದು. ಆ್ಯಂಡ್ ದೆನ್ ಇವಾಗ ನಾನು ಇದನ್ನು ಯೂಸ್ ಮಾಡಲ್ಲ, ಆಯಿತಾ. ನಾನು ಮತ್ತೆ ಕೇಳಿದ್ದೀನಿ ಒಂದು ಒಳ್ಳೆ ಬಾತ್ ಮಾಡಿಕೊಡಿ ಅಂತ. ಸೊ ನಾನು ಬೆಳಿಗ್ಗೆ ತುಂಬ ದಿನ ಆಗಿದೆ ಬಾತ್ ತಿಂದೆ. ಸೊ ನಾನು ಅಂದ್ಕೊಂಡೆ ಒಳ್ಳೆ ಬಾತ್ ಮಾಡಿಸ್ಕೊಂಡು ಅದ್ರ ಜೊತೆಗೆ ಪನ್ನೀರ್, ಸುಮ್ಮನೆ ಪನ್ನೀರ್ ಪೆಪ್ಪರ್ ಆ್ಯಂಡ್ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಅದ್ರ ಜೊತೆಗೆ ಪ್ರೋಟೀನ್ ಅಂತ ಲೆಕ್ಕದಲ್ಲಿ ತೊಗೊಂಡು ಅದ್ರ ಜೊತೆಗೆ ಏನಾದ್ರು ಹಣ್ಣು ತರಕಾರಿ ನಾನು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಪನ್ನೀರು ಅಲ್ಲಿ ತನಕ, ಈಗ ಬಾತ್ ಆಗೋ ತನಕ ಪನ್ನೀರ್ ಹಂಗೆ ಸೆಟ್ಟಾಗಿ ಕೂತಿರುತ್ತೆ. ಸೊ ಪ್ರಾಪರ್ ಪನ್ನೀರ್ ಒಂಚೂರು ನೀರಲ್ಲಿ ಇಲ್ದಿರಂಗೆ ಎಲ್ಲ ಕೆಳಗೆ ಬಂದಿರುತ್ತೆ, ಅದ್ರ ಪ್ರಾಬ್ಲಮ್ ಇಲ್ಲ. ನಾನು ಐಸ್ ಕ್ರೀಮ್ ಮಾಡಿದ್ರೆ ಸ್ಕೂಪಿಗೆ ಬೇಕು ಅಂತ ತೊಗೊಬಂದೆ. ನಾನು ಐಸ್ ಕ್ರೀಮ್ ಮಾಡ್ತಾಯಿಲ್ಲ, ಅದು ಆಗ್ತಾಯಿಲ್ಲ. ಸೊ ಅಟ್ಲೀಸ್ಟ್ ಪಪ್ಪಾಯಾರು ಎತ್ಕೊಳ್ಳೋಣ. ಇದು ನನ್ನ ಎಂಟಿ ಸ್ಟಮಕ್ ಫುಡ್. ಸೊ ಗೈಸ್, ನಂದು ವರ್ಕೌಟ್ ಮುಗಿದಿದೆ. ಇಮಿಡಿಯೇಟಾಗಿ ಇವಾಗ ನಾನು ಎನಿಥಿಂಗ್ ದಟ್ ಗಿವ್ಸ್ ಮೀ ಆ್ಯಕ್ಚುಲ್ ಎನರ್ಜಿ, ನಾಟ್ ಜಸ್ಟ್ ದಿಸ್ ಸ್ಪೈಕ್, ಆಯಿತಾ, ಆ ಥರ ತೊಗೊಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಂದರೆ ಬರೀ 10 ಮಿನಿಟ್ಸ್ ಅಷ್ಟೇ ಮಾಡಿದ್ದು. ಇವತ್ತು ಮಂಡೇ ಅಲ್ವಾ, ಐ ಆಮ್ ಫಾಲೋಯಿಂಗ್ ಶಾರ್ಟ್ ಆಫ್ ಟೈಮ್. ಸೊ ಮಂಡೇ ಆಗಿರೋದ್ರಿಂದ ಜಸ್ಟ್ ಸಿಂಪಲ್ ವರ್ಕೌಟ್ ಮಾಡ್ತಾಯಿದ್ದೀನಿ ನಾನು. ತುಂಬಾ ಹೆವಿ ವರ್ಕೌಟ್ಸ್ ಯಾವುದೂ ಮಾಡ್ತಾಯಿಲ್ಲ. ನಾನೆಲ್ಲ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ ಅಂತ. ಸೊ ಅದರಲ್ಲಿ ಬ್ಯುಸಿ ಆಗಿಬಿಟ್ಟು ನಾನು ಜಿಮ್ನೇ 1 ತಿಂಗಳು ಪಾಸ್ ಮಾಡಿದ್ದೀನಿ, ಬರೀ ಹೋಮ್ ವರ್ಕೌಟ್ಸ್ ಮಾಡ್ತೀನಿ ಅಂತ. ಆ್ಯಂಡ್ ಐ ನೋ ಐ ಮೈಟ್ ಗೇನ್ ಸಮ್ ವೆಯ್ಟ್ ಆಲ್ಸೋ ಡ್ಯೂರಿಂಗ್ ದಿಸ್ ಮಂತ್. ಐ ಮೈಟ್ ಗೇನ್ ಸಮ್ ವೆಯ್ಟ್ ಆ್ಯಂಡ್ ಐ ಆಮ್ ಓಕೆ ವಿತ್ ಇಟ್, ಬಿಕಾಸ್ ನನಗೆ ಸ್ವಲ್ಪ ಅದು ಜಾಸ್ತಿ ಫೋಕಸ್ ಇದೆ. ದ ಥಿಂಗ್ ಇಸ್, ನನ್ನ ಕೈಲಿ ವರ್ಕೌಟ್ ಮಾಡೋಕ್ಕಾಗಲ್ಲ ಅಂತಲ್ಲ. ನೀವು ಎಷ್ಟೇ ವರ್ಕೌಟ್ ಮಾಡಿದ್ರು ನೀವು ಡಯಟ್ ಮೇಂಟೈನ್ ಮಾಡಿಲ್ಲ ಅಂದರೆ ಇಟ್ಸ್ ಆಲ್ ವೇಸ್ಟ್, ಆಯಿತಾ. ಕಿಚನಲ್ಲಿ ಜಿಪ್ ಮಾಡೋಕ್ಕಾಗಿಲ್ಲ ಅಂದರೆ
ಇಟ್ಸ್ ಆಲ್ ವೇಸ್ಟ್. ಎಲ್ಲ ಎಫರ್ಟ್ಸು ವೇಸ್ಟ್ ಆಗುತ್ತೆ. ನೋ ಮ್ಯಾಟರ್ ಎಷ್ಟು ಹೆವಿ ವರ್ಕೌಟ್ಸ್ ಮಾಡ್ತೀರಾ. ಇನ್ಫ್ಯಾಕ್ಟ್ ಡಯಟ್ ಸರಿಗಿಲ್ಲ ಅಂದಾಗ ಹೆವಿ ವರ್ಕೌಟ್ಸ್ ಮಾಡಿಬಿಟ್ರೆ ಇನ್ನೂ ಸ್ಟ್ರೈನ್ ಆಗಿಬಿಡ್ತೀರಾ, ಡ್ರೈನ್ ಆಗ್ತೀರಾ, ಎಕ್ಸಾಸ್ಟ್ ಆಗ್ತೀರಾ, ಆಯಿತಾ. ಸೊ ನಿಮ್ಮ ಬಾಡಿಗೆ ಬೇಕಾಗಿರೋ ಎನರ್ಜಿನೇ ಸಿಕ್ಕಲ್ಲ ಆ್ಯಂಡ್ ಅದು ರಿಕವರೇ ಆಗಲ್ಲ, ಆಯಿತಾ. ಸೊ ನಾನು ಅಂದ್ಕೊಂಡೆ ಓಕೆ ನಾನು ಎರಡೂ ಮ್ಯಾನೇಜ್ ಮಾಡೋಕ್ಕೋಗಿ ತುಂಬ ಹಿಂಸೆ ಆಗ್ತದೆ. ಬಿಕಾಸ್ ನಾನು ಜಿಮ್ಮಲ್ಲಿ 2 ಅವರ್ ಸ್ಪೆಂಡ್ ಮಾಡ್ತೀನಿ, ಆಮೇಲೆ ಹೋಗೋಕ್ಕೆ ಬರೋಕ್ಕೆ 1 ಅವರ್ ಹತ್ತಿರ 3-4 ಅವರು ನನಗೆ ಈ ರೂಟೀನಲ್ಲೇ ಮುಗ್ದೋಗುತ್ತೆ. ಸೊ ಆ 4 ಅವರು ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಶಕ್ತಿ ಇಲ್ಲ ಇವಾಗ, ಓಕೆನಾ. ದಟ್ಸ್ ಮೈ 4 hours ಇಸ್ ವೆರಿ ವೆರಿ ಪ್ರೆಷಿಯಸ್ ಟು ಮೀ, ಆಯಿತಾ. ಅದಕ್ಕೆ ಅಂದ್ಕೊಂಡೆ ಓಕೆ ಅಲ್ಲಿ ಪಾಸ್ ಜಿಮ್, ಮನೇಲಿ ಹಿಂಗೆ ಹೋಗಿ ವರ್ಕೌಟಿಂಗ್ ಮಾಡಿ ಬಂದುಬಿಡ್ತೀನಿ. ಜಸ್ಟ್ 10 minutes 30 minutes ಮ್ಯಾಕ್ಸ್ ಟೈಮ್ ಇದೆ. ಜಾಸ್ತಿ ಪ್ರೆಷರ್ ಇಲ್ಲ ಅಂದರೆ 45 minutes. ಅದ್ರ ಮೇಲೆ ನಾನು ಮಾಡಲ್ಲ ಮನೇಲಿ ವರ್ಕೌಟು, ಬಿಕಾಸ್ ಎಲ್ಲ ಹೈ ಇಂಟೆನ್ಸಿಟಿನೇ ಮಾಡೋದು ನಾನು. ಸೊ ಇವತ್ತು ನಾನು ಮಾಡಿದ್ದೆಲ್ಲ ಸಖತ್ತು ಬಿಗಿನರ್ ಲೆವೆಲ್, ಬಿಕಾಸ್ ನಂಗೆ ಅಷ್ಟೇ ಬೇಕಾಗಿದೆ. ನೋಡಿ ಇನ್ನೂ ಸ್ವಲ್ಪ್ ಆಗ್ತಾನೇ ಇದ್ದೀನಿ, ಓಕೆ. ಸೊ ಸಖತ್ ಬಿಗಿನರ್ ಲೆವೆಲು ಆ್ಯಂಡ್ ಐ ವಾಂಟೆಡ್ ದಟ್ ಓನ್ಲಿ. ಜಸ್ಟ್ ಬಾಡಿ ಸ್ವಲ್ಪ ಸ್ಟ್ರೆಚ್ ಆಗಬೇಕಾಯಿತು, ಬಿಕಾಸ್ ಇವತ್ತು ಇಡೀ ದಿನ ಸ್ಟ್ಯಾಂಡಿಂಗ್ ಇದೆ, ಇಡೀ ದಿನ. ಸೊ ನಂಗೆ ಗೊತ್ತು ಯಾವ ಲೆವೆಲಲ್ಲಿ ಎಕ್ಸಾಸ್ಟ್ ಆಗ್ತೀನಿ ಅಂತ. ಈಗಲೂ ತುಂಬ ಎಕ್ಸಾಸ್ಟ್ ಆಗಿ ಫುಡ್ಡು ಕರೆಕ್ಟಾಗಿ ತಿಂದಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ನಾನು ಹೇಳಿದ್ನಲ್ಲ ಐ ಮೈಟ್ ಗೇನ್ ವೆಯ್ಟ್ ಅಂತ. ಯಾಕಂತ ಹೇಳಿದ್ರೆ ಆಚೆಗಳು ಓಡೋದು ಜಾಸ್ತಿ ಇದೆ. ಆ ಟೈಮಲ್ಲಿ ನನಗೆ ಪ್ರಾಪರಾಗಿ ಅದೇ ಫುಡ್ ಬೇಕು ಇದೇ ಫುಡ್ ಬೇಕು ಅಂತ ನನ್ನ ಹಸ್ಬೆಂಡ್ಗೆ ಹೇಳಿ ಅದನ್ನೇ ಹುಡುಕ್ಸೋಕ್ಕಾಗ್ತಾಯಿಲ್ಲ. ಬಿಕಾಸ್ ಕಾರ್ ಪಾರ್ಕಿಂಗ್ ಸಿಕ್ಕಲ್ಲ, ಅದು ಇದು ಏನೇನೋ ಇಶ್ಯೂ ಇರುತ್ತೆ, ಇಲ್ಲ ಟೈಮ್ ಕಮ್ಮಿ ಇರುತ್ತೆ, ಇಲ್ಲಿ ಪಕ್ಕದಲ್ಲೇ ತಿನ್ಕೊಂಡು ಹೋಗ್ಬೋಣ ಬಾ, ಆ ಥರ ಆಗ್ತಾಯಿದೆ, ಓಕೆ. ಸೊ ನನಗೆ ಗೊತ್ತು ಈ 1 ತಿಂಗಳು ನನ್ನ ವೆಯ್ಟ್ ಮೇಲೆ ಕೆಳಗಾಗತ್ತೆ ಅಂತ. ನೋಡೋಣ, ಐಲ್ ಬಿ ಬ್ಯಾಕ್. ಬಟ್ ಎಷ್ಟಾಗುತ್ತೆ ಅಷ್ಟು ಮಾಡಿರ್ಬೇಕಾದ್ರೆ ಹೆಲ್ದಿ ರೂಟೀನ್ ಮ್ಯಾನೇಜ್ ಮಾಡ್ತೀನಿ. ಹೊರಗಡೆ ಹೋದಾಗ ಏನೂ ಮಾಡೋಕ್ಕಾಗಲ್ಲ, ಅನ್ಅವಾಯ್ಡಬಲ್. ಆದಷ್ಟು ಅಕ್ಕಪಕ್ಕದಲ್ಲಿ ನನಗೆ ಹೆಲ್ದಿಯಾಗಿ ಸಿಕ್ಕಿದ್ರೆ ಐ ಆಮ್ ಹ್ಯಾಪಿ, ಇಲ್ಲಾಂದರೆ ಇಟ್ಸ್ ಓಕೆ. ನಾನು ಪ್ರಾಜೆಕ್ಟ್ ಲಾಂಚ್ ಆಗೋ ತನಕ ಸ್ವಲ್ಪ ಟೈಮ್ ಬೇಕು. ನೆಕ್ಸ್ಟ್ 1 month ಸ್ವಲ್ಪ ಟೈಟ್ ಇದೆ, ನೋಡೋಣ. ಸೊ ವರ್ಕೌಟ್ ಆದ ತಕ್ಷಣ ತಿಂದಿದ್ದು 1-2 ಕ್ಯಾಶು, 4 ಗೋಡಂಬಿ, 4 ದ್ರಾಕ್ಷಿ. ನಂಗೆ ಸ್ವೆಟ್ ತೊಳೆಯೋಕ್ಕಾಗ್ತಿಲ್ಲ, ಚೆನ್ನಾಗಿ ಹೋಗಿ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ನನ್ನ ಮಗಳು ಎದ್ಬಿಟ್ಲು, ಅವಳಿಗೆ ಹಾಲೆಲ್ಲ ರೆಡಿ ಆಗಿದೆ. ಸೊ ಅವಳಿಗೆ ಕೊಟ್ಟು ಅವಳು ಕುಣಿಸಿ ಸೆಟ್ಲ್ ಮಾಡೋ ಅಷ್ಟೇ ನಂಗೊಂದು 20-25 ನಿಮಿಷ ಆಗುತ್ತೆ. ಅದಾದಮೇಲೆ ನಾನು ಟೀ ತೊಗೋತೀನಿ, ಓಕೆ. ಬಾ ಹಾಲು ಕೊಡ್ತೀನಿ. ಸ್ಕೂಲ್ಗೆ ಇವಾಗ ಬಾಕ್ಸ್ ರೆಡಿ ಮಾಡ್ಕೊಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಟೈಮ್ ಆಗುತ್ತೆ ಟೀ ಕುಡಿಯೋಕ್ಕೆ. ನನ್ನ ಟೀ ನನಗೋಸ್ಕರ ಕಾಯ್ತಾ ಇದೆ ಫಾರ್ ದ ರೈಟ್ ಟೈಮ್. ಸೊ ಅವಳು ಬಾಕ್ಸ್ಗೆ ಒಂದು ಹಣ್ಣು ಮತ್ತು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಬೇಕು, ಒಂದು ಸ್ವಲ್ಪ ದೋಸೆ ಹಾಕಬೇಕು ಅಂದ್ಕೊಂಡಿದ್ದೀನಿ. ಬಟ್ ನಾನು ಹಣ್ಣು ಹಾಕಿದ್ರೆ ಅವಳು ದೋಸೆ ತಿನ್ಕೊಬರಲ್ಲ, ಬರೀ ಹಣ್ಣು ತಿನ್ಬಿಟ್ಟು ಕೂತಿರ್ತಾಳೆ. ಸೊ ನಾನು ಅದಕ್ಕೇ ಯೋಚನೆ ಮಾಡ್ತಾಯಿದ್ದೀನಿ, ಹಣ್ಣು ಹಾಕಲ್ಲ ದೋಸೆ ತಿನ್ಕೊಬರಲಿ ಅಂತ. ಅವಾಗ ಹೊಟ್ಟೆ ಹಸಿಯುತ್ತಲ್ಲ, ದೋಸೆ ತಿಂತಾಳೆ. ಮನೆಗೆ ಬಂದ್ಮೇಲೆ ಬೇಕಾದ್ರೆ ಹಣ್ಣು ಕೊಡ್ತೀನಿ. ಅವಳಿಗೆ ಈ ಥರ ಫುಡ್ಸ್ ತಿನ್ನೋದು ಅಭ್ಯಾಸ ಆಗಬೇಕು. ಹಳೆ ಸ್ಕೂಲಲ್ಲಿ ಕುತ್ಕೊಂಡು ತಿನ್ನಿಸೋರು, ಈ ಸ್ಕೂಲಲ್ಲಿ ಆ ಥರ ಕುತ್ಕೊಂಡು ತಿನ್ನಿಸೋ ಆಪ್ಷನ್ ಎಲ್ಲ ಇಲ್ಲ. ಸೊ ಇಂಟರ್ವಲ್ ಬಿಡ್ತಾರಲ್ಲ ಆವಾಗ ಅವ್ರು ತಿನ್ಕೋತಾರೆ. ಆಬ್ವಿಯಸ್ಲಿ ಬೆಳೀತಾ ಇದ್ದಾರಲ್ವಾ. ಸೊ ಇವಾಗ ಏನಂತ ಹೇಳಿದ್ರೆ ಒಂದು 5 ಪಿಸ್ತಾ ಹಾಕಿದ್ದೀನಿ. ಎಲ್ಲ ಲೆಕ್ಕಾಚಾರದಲ್ಲಿ ಹಾಕ್ಬಿಡ್ತೀನಿ, ಇವತ್ತು ಜಾಸ್ತಿ ಕೊಡೋಲ್ಲ ಅವಳಿಗೆ. ಒಂದು 4 ಗೋಡಂಬಿ. ಊಟಗಳನ್ನ ತಿನ್ನಬೇಕು. ಅಯ್ಯಪ್ಪ ಅದು ಯಾವಾಗ ಬರುತ್ತೋ ಅದಿರ ಅಂತ ಕಾಯ್ತಾ ಇದ್ದೀನಿ. ಸ್ಟೋರಿ ಆಲ್ರೆಡಿ ಹೇಳಿದ್ದೀನಲ್ಲ ಅವಳಿಗೆ, ಸ್ಟಾರ್ಟಿಂಗ್ 2 ವರ್ಷ ನಾವೇನು ಮಸಾಲೆ ಇಂಟ್ರೊಡ್ಯೂಸ್ ಮಾಡಲಿಲ್ಲ, ಆವಾಗ ಪ್ರಾಬ್ಲಮ್ ಆಯಿತು ಅಂತ. ಆ ಕೆಲಸ ನೀವಂತೂ ಮಾಡೋಕ್ಕೆ ಹೋಗಬೇಡಿ. ಮಕ್ಕಳಿಗೆ ಇದು ಸಾಲಿಡ್ ಸ್ಟಾರ್ಟ್ ಮಾಡಿದ ಒಂದು 2-3 ತಿಂಗಳಿಗೆ ಶುರು ಹಚ್ಕೊಂಬಿಡಿ ಮಸಾಲೆ ಗಿಸಾಲೆ ಎಲ್ಲನೂ. ಅವು ತಿನ್ನಬೇಕು, ಇಲ್ಲ ಅಂದರೆ ನಾನು ಅನುಭವಿಸ್ತಾ ಇದ್ದೀನಲ್ಲ ಹಂಗಾಗತ್ತೆ. ಎಲ್ಲ ಮಸಾಲೆ ರಿಜೆಕ್ಟ್ ಮಾಡ್ತಾಳೆ. ಆಬ್ವಿಯಸ್ಲಿ ಅವಾಗ ಗೈಡ್ ಮಾಡೋರು ಯಾರೂ ಇರಲಿಲ್ಲ, ನಮಗೆ ಹೇಳೋರು ಯಾರೂ ಇರಲಿಲ್ಲ. ನನಗೂ ನನ್ನ ಹಸ್ಬೆಂಡ್ಗೂ ಏನು ಕರೆಕ್ಟ್ ಅನಿಸುತ್ತೆ, ಏನು ಬರುತ್ತೆ, ನಾವು ಅದನ್ನೇ ಮಾಡಿದ್ದೀವಿ, ಹಾಗೆ ಬೆಳೆಸಿದ್ದೀವಿ ಕೂಡ ಅವಳನ್ನ. ಏನೂ ಮಾಡೋಕ್ಕಾಗಲ್ಲ. ಅವಳು ದೋಸೆ ರೆಡಿ ಆಯಿತು, ನನ್ನ ಮಗಳು ಡಬ್ಬ ರೆಡಿ. ಈಗ ಅವಳನ್ನ ರೆಡಿ ಮಾಡಿಬಿಟ್ರೆ ಆಯಿತು. ಸೊ ಅದಕ್ಕಿಂತ ಮುಂಚೆ ಐ ಬ್ಯಾಡ್ಲಿ ನೀಡ್ ಅ ಟೀ. ಕೊನೆಗೂ ಕಾದು ನನ್ನ ಟೀ ಕುಡಿಯೋ ಸಮಯ ಆಯಿತು. ಬಟ್ ಟುಡೇಸ್ ವರ್ಕೌಟ್ ವಾಸ್ ರಿಯಲಿ ಗುಡ್. ವೆರಿ ಸ್ಟ್ರೆಚಸ್ ಮಾಡಿದೆ ಆ್ಯಂಡ್ ಇಟ್ ವಾಸ್ ಡೆಫಿನೆಟ್ಲಿ ಗುಡ್. ಅಂದರೆ ಬೇಸಿಕ್ ವರ್ಕೌಟು. ನಾನು ಅಷ್ಟು ವರ್ಕೌಟ್ ಅಂದರೆ ಏನೇನೂ ಅಲ್ಲ ನಾನು ಮಾಡೋ ಇದರಲ್ಲಿ. ಬಟ್ ಐ ಥಿಂಕ್ ಐ ವಿಲ್ ಹ್ಯಾವ್ ಟು ಟೇಕ್ ಇಟ್ ಸ್ಲೋ ದಿಸ್ ಮಂತ್, ಬಿಕಾಸ್ ನಾನು ಫಿಸಿಕಲಿ ಆ್ಯಂಡ್ ಮೆಂಟಲಿ ಎರಡೂ ಎಕ್ಸಾಸ್ಟ್ ಆಗ್ತಿರೋದ್ರಿಂದ. ಬೀಯಿಂಗ್ ಹೆಲ್ತಿ ಈಸ್ ನಾಟ್ ಆಲ್ವೇಸ್ ಲೂಸಿಂಗ್ ವೇಟ್, ನಾಟ್ ಆಲ್ವೇಸ್ ಲುಕಿಂಗ್ ಲೀನ್ ಆರ್ ಏನದು ಹಿಂಗೆ ಕಾಣಿಸ್ಬೇಕು, ಹಿಂಗೆ ಇರಬೇಕು, 1 ಗ್ರಾಮ್ನು ಲೆಕ್ಕ ಹಾಕ್ಕೊಂಡು ಹಿಂಗೆ ಬದುಕಬೇಕು. ನಾವು ವೆಯ್ಟ್ ಒಂದು 500 ಗ್ರಾಮ್ ಜಾಸ್ತಿ ಆಗ್ಬಿಟ್ಟು ಟೆನ್ಷನ್ ತೊಗೋಬೇಕು, ಅದಲ್ಲ. ಹೆಲ್ದಿ ಲಿವಿಂಗ್ ಇಸ್
ಮ್ಯಾನೇಜಿಂಗ್ ಅವರ್ ಸೆಲ್ಫ್, ನಮ್ಮ ಬಾಡಿನ, ನಮ್ಮ ಎನರ್ಜಿನ, ನಮ್ಮ ಮೆಂಟಲ್ ಸ್ಟೇಟ್ನ, ನಮ್ಮ ಫಿಸಿಕಲ್ ಎನರ್ಜಿ ಮೂವ್ಮೆಂಟ್ಸ್ನ ಆಗುತ್ತಾ, ಕ್ಯಾನ್ ವಿ ಕ್ಯಾರಿ ಅವರ್ ಸೆಲ್ಫ್ ಅನ್ನೋದೇ ರಿಯಲ್ ಹೆಲ್ದಿ ಲೈಫ್ ಸ್ಟೈಲ್ ಆಯಿತಾ. ಸೊ ಇಫ್ ಯು ಕ್ಯಾನ್ ಡೂ ಆಲ್ ದೋಸ್ ಥಿಂಗ್ಸ್ ವಾಟ್ ಎವರ್ kg ಯು ಆರ್ ಇನ್, ಇಟ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಹಾಗೆ ತುಂಬ ಜನ ಕೇಳ್ತಾನೆ ಇರ್ತೀರಾ ನೀವು ಯಾವ್ದು ಯೂಸ್ ಮಾಡೋದು ಅಂತ. ಇದ್ರ ಲಿಂಕ್ನ ಇವತ್ತು ಟ್ಯಾಗ್ ಮಾಡ್ತೀನಿ, ಬೇಕಾದ್ರೆ ತೊಗೊಳ್ಳಿ, ಓಕೆನಾ. ಯಾವಾಗಲೂ ಹೇಳ್ದಂಗೆ ನನಗೆ ಈ ಸ್ಪೂನ್ ಸಖತ್ ಇಷ್ಟ. ಓಕೆ, ಸೊ ನಾನು ಒಂದು ಸ್ಪೂನ್ ಸ್ಟೀವಿಯಾ, ಇದು ಅಜ್ಜಿ ಕಾಲದ ಬ್ರ್ಯಾಂಡು, ಸೊ ಅಜ್ಜಿ ತಾತನ ಕಾಲದ ಬ್ರ್ಯಾಂಡು, ಅದನ್ನು ಹಾಕೋತೀನಿ. ಫ್ರೂಟ್ ಸ್ವೀಟ್ನರ್ನ ಟ್ರೈ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇದು ಖಾಲಿ ಆಗಲಿರೋದು ತುಂಬ ಸ್ಟಾಕ್ ಇದೆ, ಸೊ ಇದು ಖಾಲಿ ಆದಮೇಲೆ ಅದನ್ನು ಟ್ರೈ ಮಾಡೋಣ. ಸುಮ್ಮನೆ ಎಲ್ಲ ತಂದು ಇಟ್ಕೊಂಡ್ರೆಲ್ಲ ವೇಸ್ಟ್ ಆಗುತ್ತೆ. ವಿಶ್ವಾನ್, ಹಾಂ, ಒಳ್ಳೆ ಐಡಿಯಾ ಬಂತು. ವೈ ಕಾಂಟ್ ವಿ ಜಸ್ಟ್ ಬೈ ಸಮ್ ಈ ಥರ ಸ್ವೀಟ್ನರ್ಸು ಆ್ಯಂಡ್ ಡೂ ಅ ಕಂಪ್ಯಾರಿಸನ್ ಆಫ್ ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ, ಯಾವ್ದು ಆ್ಯಕ್ಚುಲಿ ಶುಗರ್ ಸ್ವೀಟ್ನೆಸ್ ಕೊಡ್ತಾ ಇದೆ, ವಿ ಕ್ಯಾನ್ ಆ್ಯಕ್ಚುಲಿ ಟ್ರೈ ಇಟ್. ಆ ಥರ ಒಂದು ಬೇಸಿಕ್ ರಿವ್ಯೂ ಮಾಡೋಂಗಿಲ್ಲ. ಐ ಜಸ್ಟ್ ಗಾಟ್ ಎನ್ ಐಡಿಯಾ. ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ನನಗೆ ಹೇಳಿ, ವಿ ಕ್ಯಾನ್ ಆ್ಯಕ್ಚುಲಿ ಇಂಪ್ಲಿಮೆಂಟ್ ಇಟ್. ಟ್ರೈ ಮಾಡೋಣ, ಎಲ್ಲನೂ ಒಟ್ಟಿಗೆ ಜೋಡಿಸ್ಕೊಂಬಿಟ್ಟು ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಟ್ರಯಲ್ ಆ್ಯಂಡ್ ರನ್ ಮಾಡ್ಬೋದು. ಆ್ಯಸ್ ಆಫ್ ನೋ ಸ್ಟೀವಿಯಾ ಟೇಸ್ಟ್ ಅಂಥದ್ದೇನು ಓಕೆ, ಬಟ್ ಇಟ್ ಇಸ್ ಗುಡ್ ಬಿಕಾಸ್ ಬ್ಲಡ್ ಶುಗರ್ ಲೆವೆಲ್ಸ್ನ ಸ್ಪೈಕ್ ಮಾಡಲ್ಲ. ನಾವು ಒಂದೇ ಕಾರಣಕ್ಕೆ ಅದನ್ನು ಕುಡಿಯೋದು. ಐ ವೇಟೆಡ್ ಫಾರ್ ದಿಸ್ ಮೊಮೆಂಟ್. ಸೊ ಟೀ ಕುಡ್ಕೊಂಡು ಬರ್ತೀನಿ. ಆ್ಯಂಡ್ ನನ್ನ ಮಗಳನ್ನ ಈಗ ಫುಲ್ಲು ರೆಡಿ ಮಾಡಬೇಕು. ಟಕ 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 ಅಂತ ರೆಡಿ ಮಾಡಿ ಬರ್ತೀನಿ. ಇವಾಗ ನನ್ನ ಮಗಳು ಓದ್ಲು ಸ್ಕೂಲ್ಗೆ, ಇವಾಗ ಫ್ರೀ ಅನ್ನಿಸ್ತಾ ಇದೆ. ಬಟ್ ಇವಾಗ ನನಗೆ ಬ್ಯಾಕ್ ಟು ಬ್ಯಾಕ್ ಮಂಡೇ ಆಗಿರೋದು ಬ್ಯಾಕ್ ಟು ಬ್ಯಾಕ್ ಇದೆ. ಸೊ ಐ ಥಾಟ್ ಕ್ವಿಕ್ಕಾಗಿ ನಮ್ಮ ಪನ್ನೀರ್ದು ತೋರಿಸ್ಬಿಡೋಣ ಫೈನಲ್ ಔಟ್ಕಮ್ ಹೇಗಿದೆ ಅಂತ. ಆ್ಯಂಡ್ ದೆನ್ ನಾನು ಹೋಗ್ಬಿಟ್ಟು ನನ್ನ ಕೆಲಸಗಳೆಲ್ಲ ಮುಗಿಸ್ಕೊತೀನಿ. ಇವಾಗಿನ ನಾನು ಬಿಳಿ ಎಕ್ಕದುವನ ಹುಡ್ಕೊಂಡು ಊರೆಲ್ಲ ಓಡಾಡ್ಕೊಂಬರ್ಬೇಕು, ಅದನ್ನ ತೊಗೊಬಂದು ಆರಾಮ ಮಾಡಬೇಕು, ಅದಕ್ಕೆ ದೇವ್ರ ಪೂಜೆ ಮಾಡಬೇಕು. ಅದಾದಮೇಲೆ ನನ್ನ ಆಫೀಸ್ ವರ್ಕ್ ಇದೆ, ನನ್ನದು ಸ್ಟುಡಿಯೋ ವರ್ಕ್ ಇದೆ, ಪ್ರಾಜೆಕ್ಟ್ ವರ್ಕ್ ಇದೆ. ಆಮೇಲೆ ನನ್ನ ಮಗಳು ವಾಪಸ್ ಬರೋಷ್ಟು ಇಷ್ಟೆಲ್ಲ ಮುಗಿಸ್ಬೇಕು. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ನನಗೆ 2-3 ಶೂಟ್ಸ್ ಪೈಲ್ಡ್ ಅಪ್ ಇದೆ. ಸೊ ಅಷ್ಟೂ ಮುಗಿಸ್ಬೇಕು. ಆ್ಯಂಡ್ ಮೇನ್ ಥಿಂಗ್ ಆಯಿತಾ, ನನ್ನ WLG ಸ್ಟೂಡೆಂಟ್ಸು ಎಲ್ಲರೂ ವೆಯ್ಟ್ ಮಾಡ್ತಾರೆ. ಮಂಡೇ ಎವ್ರಿ ಮಂಡೇ ನಾನು ಏನು ಮಾಡ್ತೀನಿ ಅಂದರೆ ಅವ್ರದ್ದು ವೀಕ್ಲಿ ಪ್ರೋಗ್ರೆಸ್ ಪಿಕ್ಸ್ನ ನಾನು ಕಲೆಕ್ಟ್ ಮಾಡ್ತೀನಿ ಆಯಿತಾ. ಸೊ ಲಾಸ್ಟ್ ಮಂಡೆಗೂ ಈ ಮಂಡೆಗೂ ಅವ್ರ ಬಾಡಿಲಿ ಏನು ಚೇಂಜಸ್ ಆಗಿದೆ, ಆಗಿದ್ರೂ ಓಕೆ, ಆಗಿಲ್ಲ ಅಂದರೂ ಓಕೆ, ಬಟ್ ಅವ್ರಿಗೊಂದು ಮೋಟಿವೇಶನು. ಸೊ ಸೇಮ್ ಡ್ರೆಸ್ ಹಾಕ್ಕೊಂಡು ಅದೇ ಥರ ಪಿಕ್ಸ್ನ ಕಳಿಸಿ ಅವರು ಕೊಲ್ಯಾಜ್ ಮಾಡಿ ಚೆಕ್ ಮಾಡ್ತೀವಿ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಂತ. ಇನ್ ಕೇಸ್ ಡಿಫ್ರೆನ್ಸ್ ಇದೆ ತುಂಬ ತುಂಬ ಖುಷಿ ಪಡ್ತಾರೆ. ಸೊ ಅದಕ್ಕೇ ಎವ್ರಿ ವೀಕು ನಾನು ವೀಕ್ಲಿ ಪ್ರೋಗ್ರೆಸ್ ಪಿಕ್ನ ತೊಗೊಂಡು ಅದನ್ನು ಚೆಕ್ ಮಾಡಿ ಅದ್ರ ಮೇಲೆ ಅಸಿಸ್ಟ್ ಮಾಡ್ತೀನಿ. ಸೊ ಅದು ಸ್ವಲ್ಪ ಲೆಂತಿ ಪ್ರೋಸೆಸ್ ಆಗುತ್ತೆ. ಮಂಡೇಸ್ ಆರ್ ಆಲ್ವೇಸ್ ಹೆಕ್ಟಿಕ್. ಸೊ ದಟ್ಸ್ ಟೋಟಲಿ ಫೈನ್. ಇಲ್ಲಿ ನಮ್ಮ ವೆಜಿಟೇಬಲ್ ಬಾತ್ ರೆಡಿ ಆಗಿದೆ. ಓಕೆ, ಆ್ಯಂಡ್ ನಮ್ಮ ಔಟ್ಪುಟ್ ಆಯಿತಾ, ಪ್ರೋಟೀನ್ ಒಳ್ಳೆ ಇಡ್ಲಿ ಬಂದಂಗೆ ಬಂದಿದೆ. ಸಾರಿ, ಪ್ರೋಟೀನ್ ಅನ್ನೋದೇ ಬರುತ್ತೆ ಬಾಯಿಗೆ. ಪನ್ನೀರು ಈ ಥರ ಇದೆ ಅಲ್ವಾ, ಇದನ್ನು ನಾವು ಕಟ್ ಮಾಡ್ಬೋದು. ಸ್ವಲ್ಪ ಹಾರ್ಡ್, ನಾರ್ಮಲ್ ಪನ್ನೀರು ನೀವು ಅಂಗಡಿಯಲ್ಲಿ ಏನು ತರ್ತೀರಾ ಅದೇ ಥಿಕ್ನೆಸ್ ಇರುತ್ತೆ. ಇದರಲ್ಲಿ ಒಂದು ತಟ್ಟೆ ಇಡ್ಲಿನ ಕಟ್ ಮಾಡ್ದಂಗೆ ಫೀಲ್ ಆಗ್ತಾಯಿದೆ ನನಗಷ್ಟೇ. ಸೊ ಇಲ್ಲಿ ನೋಡಿ, ಇದೊಂದು ಕ್ಯೂಬ್ ಎಷ್ಟು ನೀಟಾಗಿ ಎಷ್ಟು ಡಿಫೈನ್ಡ್ ಟೆಕ್ಸ್ಚರ್ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಓಕೆ, ಅಂಗಡಿಲೇ ತಂದಂಗಿರುತ್ತೆ. ನನ್ನ ವಾಯ್ಸ್ ಆಯಿತು, ಅಂಗಡಿಲೇ ತಂದಂಗಿರುತ್ತೆ. ಇಲ್ಲಿ ನೋಡಿ ಡಿಫೈನ್ ಟೆಕ್ಸ್ಚರ್ ಇದೆ. ಆ್ಯಂಡ್ ಟೇಸ್ಟ್ ಮಾತ್ರ ಅಂಗಡಿಗಿಂತ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಮುರಿದು ತೋರಿಸ್ತೀನಿ. ದಿಸ್ ಈಸ್ ಹೌ ಇಟ್ ಇಸ್. ನೋ ಪ್ರಿಸರ್ವೇಟಿವ್ಸ್, ನೋ ಅಡಿಟಿವ್ಸ್, ಏನೂ ಇಲ್ಲ. ಹಾಲನ್ನ ಒಡಿಸಿದ್ದು ಸೋರಿಸಿ ಪ್ರೆಸ್ ಮಾಡಿ ಇಟ್ಟಿರೋದು ಅಷ್ಟಕ್ಕೆ ಪನ್ನೀರ್ ರೆಡಿ. ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ ಅಲ್ವಾ. ಅಂಗಡಿಯಲ್ಲಿ ತರಬೇಕಂದ್ರೆ ಮಿನಿಮಮ್ 100 ರೂಪೀಸ್ ಬೇಕು. ಇದು 52 ರೂಪೀಸಲ್ಲಿ ಮುಗ್ದೋಯ್ತು. ನೀವು 10 ಮಿನಿಟ್ಸ್ ಇಟ್ಟರೆ ಸ್ವಲ್ಪ ಸಾಫ್ಟಾಗಿ ಮಾಯ್ಸ್ಟ್ ಆಗಿರುತ್ತೆ. ಆ್ಯಂಡ್ ಬೋತ್ ಆಫ್ ಇಟ್ ವರ್ಕ್ಸ್ ಬೇಸ್ಡ್ ಆನ್ ನೀವು ಯಾವಾಗ ಕುಕ್ ಮಾಡ್ತಾ ಇದ್ದೀರಾ ಅಂತ. ಸೊ ಇದಾಗಿದೆ ಇವತ್ತಿನ ವ್ಲಾಗ್. ಆ್ಯಂಡ್ ದಿಸ್ ಇಸ್ ಹೌ ಮಂಡೇ ಮಾರ್ನಿಂಗ್ಸ್ ಆರ್. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.